ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ನೆನ್ನೆ 5K ರೀಚ್ ಆಗ್ಬೇಕು ಅಂತ ಅನ್ಕೊಂಡಿದ್ದೆ. ಸಬ್ಸ್ಕ್ರೈಬರ್ಸ್ ತುಂಬಾ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಿಮ್ಗೆಲ್ಲ ಒಂದು ಥ್ಯಾಂಕ್ಸ್ ಗುರು. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿದಷ್ಟು ನಾನು ಇನ್ನೂ ಜೆನ್ಯೂನ್ ಆಗಿ ರಿವ್ಯೂ ಅನ್ನ ಕೊಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು, ಟಿಕೆಟ್ ಟು ಫಿನಾಲೆ ಯಾರಿಗೆ ಸಿಗ್ಬೇಕು, ನೀವು ಈ ವಾರ ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು, ನನ್ಗಿರ್ತಕ್ಕಂಥ ಒಂದು ಅಪ್ಡೇಟ್ ಅನ್ನ ಹೇಳ್ತೀನಿ. ತುಂಬಾ ಡಿಸರ್ವ್ ಇರ್ತಕ್ಕಂಥ ಒಂದು ಕಂಟೆಸ್ಟೆಂಟ್ ಅಫಿಷಿಯಲ್ ಅಲ್ಲಿ ಅಂತ ಅನ್ಕೊಳ್ಳಿ ಬಾಟಮ್ ಅಲ್ಲಿ ಇದ್ದಾರೆ. ಶಾಕಿಂಗ್ ಎಲಿಮಿನೇಷನ್ ಆಗೋದಂತೂ ಗ್ಯಾರಂಟಿ. ನಾನು ಅವ್ರ ಹೆಸರು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ಇಲ್ಲಿ. ಯಾಕೆ ಅಂತಂದ್ರೆ ನಾನು ಹೆಸರು ಹೇಳಿದ್ರೆ ಆಮೇಲೆ ಇನ್ಫ್ಲೂಯೆನ್ಸ್ ಮಾಡ್ತಾ ಇದ್ದೀರಾ, ನೀವು ಅವ್ರಿಗೆ ಓಟ್ ಹಾಕಿ ಅಂತ ಅಂದ್ಬಿಟ್ಟು ಅಂತ ಅಂತಾರೆ. ಅರ್ಥ ಮಾಡ್ಕೊಳ್ಳಿ, ನೀವು ವೆರಿ ಸ್ಟ್ರಾಂಗ್ ಕಂಟೆಸ್ಟೆಂಟು, ಡಿಸರ್ವ್ ಕಂಟೆಸ್ಟೆಂಟು, ಚೆನ್ನಾಗಿ ಟಾಸ್ಕ್ ಗಳನ್ನ ಆಡಿರ್ತಕ್ಕಂಥ ಕಂಟೆಸ್ಟೆಂಟು ಯಾರು ಅಂತ ನೀವೇ ಗೆಸ್ ಮಾಡ್ಕೊಳ್ಳಿ. ವೋಟಿಂಗ್ ಪೋಲ್ ವಿಡಿಯೋ ಬಂದಾಗ ನಾನು ಯಾರು ಅಂತ ನಾನು ಆ ಹೆಸರನ್ನ ಹೇಳ್ತೀನಿ. ಈ ವಿಡಿಯೋದಲ್ಲಿ ನಾನು ಹೇಳೋದಿಲ್ಲ. ಟಿಕೆಟ್ ಟು ಫಿನಾಲೆ 99.99% ನಮ್ಮ ಹುಲಿ ಹನುಮಂತಣ್ಣ ವಿನ್ ಆಗಿರೋ ಚಾನ್ಸಸ್ ಜಾಸ್ತಿ ಇದೆ. ಹುಲಿ ಹನುಮಂತಣ್ಣ ವಿನ್ ಆದ್ರೆ ನಿಮ್ಗೆ ಖುಷಿನಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ನೆನ್ನೆ ಎಪಿಸೋಡ್ ನೋಡಿದಾಗಂತೂ ನಿಜವಾಗ್ಲೂ ಸಖತ್ತಾಗಿತ್ತು ಗುರು ಎಪಿಸೋಡ್ ಮಾತ್ರ. ಭವ್ಯ ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಮಾತಲ್ಲಿ ಏನು ಹೇಳಕ್ ಆಗೋದಿಲ್ಲ ಗುರು. ಇರೋದು ಒಂದು ಹಾರ್ಟು. ನನ್ಗನ್ಸಿದ್ ನಾನು ಹೇಳ್ತಾ ಇದ್ದೀನಿ ಜೆನ್ಯೂನ್ ಆಗಿ, ಇರೋದು ಒಂದು ಹಾರ್ಟು. ಎಷ್ಟು ಸಲ ಗೆಲ್ತೀಯ ಭವ್ಯ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರು. ಆ ಫಿಸಿಕಲ್ ಸ್ಟ್ರೆಂತ್ಗೆ ನೆನ್ನೆ ಟಾಸ್ಕ್ ಆಡಿದ ವಿಧಾನ, ಆ ರನ್ನಿಂಗ್ ಓಡ್ ಬಂದು ನೀರು ಎತ್ತಿ ಹಾಕಿದ ವಿಧಾನ, ನಿಜವಾಗ್ಲೂ ಒನ್ ಆಫ್ ದಿ ಗೂಸ್ ಬಂಪ್ಸ್ ಟಾಸ್ಕ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅದು ನಿಜವಾಗ್ಲೂ ಆ ಟಾಸ್ಕ್ ನೋಡ್ತಾ ಇರೋಷ್ಟೊತ್ತೂ ಕುತೂಹಲ ಹೆಂಗಿತ್ತು ಅಂದ್ರೆ, ಎಕ್ಸೈಟ್ಮೆಂಟ್ ಹೆಂಗಿತ್ತು ಅಂದ್ರೆ ಸಖತ್ತಾಗಿತ್ತು. ಭವ್ಯ ಅವರು ಬ್ರೀತ್ ಹೋಲ್ಡ್ ಮಾಡಿ ಆ ಟಾಸ್ಕ್ ಅನ್ನ ಆಡಿದ ರೀತಿ ಅಂತೂ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಗುರು. ಭವ್ಯ ಅವ್ರಿಗೆ ಸಕ್ಕತ್ತಾಗಿ ಟಾಸ್ಕ್ ಅನ್ನ ಆಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಮೋಕ್ಷಿತ ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಗುರು. ಟಾಸ್ಕ್ ಆಡಲ್ಲ ಅಂತ ಸುಮಾರು ಜನ ಹೇಳ್ತಾ ಇದ್ರು, ಈವನ್ ನಾನು ಹೇಳಿದ್ದೀನಿ. ಬಟ್ ಆದ್ರೆ ಅವ್ರೇನು ಅಂತ ಮತ್ತೊಮ್ಮೆ ಪ್ರೂವ್ ಮಾಡ್ಕೊಂಡ್ರು. ಮಂಜಣ್ಣ ಅವ್ರನ್ನ ನೀವು ವೀಕು ಅಂತ ಹೇಳ್ಬಿಟ್ಟು ಮೊನ್ನೆ ತಾನೇ ಇದು ಮಾಡಿದ್ರು, ಯಾವ ಟಾಸ್ಕು ಆಡಲ್ಲ ಅಂತ ಹೇಳಿ ಇದು ಮಾಡಿದ್ರು. ಬಟ್ ಮಂಜಣ್ಣನ ವಿರುದ್ಧನೇ ನಿಂತು ಗೆದ್ರಲ್ವಾ, ಹ್ಯಾಟ್ಸ್ ಆಫ್ ಗುರು ಮೋಕ್ಷಿತಗೆ. ಸಕ್ಕದಾಗಿ ಟಾಸ್ಕ್ ಅನ್ನ ಆಡಿದ್ರು, ಸೂಪರ್ ಆಗಿ ಎಫರ್ಟ್ಸ್ ಹಾಕಿದ್ರು. ಅವ್ರ ದೈವಿಕಂತೂ ಮೆಚ್ಚಲೇಬೇಕು ಗುರು. 1.5 ಗಂಟೆ ಅವರು ನೀರಲ್ಲಿದ್ದು ಆ ಟಾಸ್ಕ್ ಅನ್ನ ಆಡಿದ್ದು ಸಕ್ಕದಾಗಿತ್ತು ಗುರು. ನಿಜವಾಗ್ಲು ಸಖತ್ ಮಜವಾಗಿತ್ತು. ಅದೇ 1.5 ಗಂಟೆ ಓಡ್ ಬಂದು ಆ ನೀರನ್ನ ಎತ್ತಾಕಿದ ಭವ್ಯ ಫಿಸಿಕಲ್ ಸ್ಟ್ರೆಂತ್ ಕೂಡ ಸಖತ್ತಾಗಿತ್ತು. ನೀವು ಆಚೆ ಕಡೆ ಕಿತ್ತಾಡಿ ಸಾಯ್ತಾ ಇದ್ದೀರಾ ಕಾಮೆಂಟ್ ಅಲ್ಲಿ. ನಾನು ಅವ್ರ ಫ್ಯಾನು, ಇವ್ರ ಫ್ಯಾನು, ಅವ್ರಿಂಗೆ ಇವ್ರಿಂಗೆ ಅಂತ ಒಬ್ರಿಗೊಬ್ರು ಬೈಕೊಂಡು ಸಾಯ್ತಾ ಇದ್ದೀರಾ. ಒಳಗಡೆ ಅವ್ರು ನೋಡಿ ಗೆದ್ದಾಗ ಒಬ್ರಿಗೊಬ್ರು ಹಗ್ ಮಾಡ್ಕೊಂಡು ಅವರೆಲ್ಲ ಒಂದೇ ಗುರು. ಸುಮ್ಮನೆ ಮಾನ ಮರ್ಯಾದೆ ಇಲ್ಲದೆ ಕಚ್ಚಾಡ್ ಸಾಯ್ತಾ ಇದ್ದೀರಾ ಅಷ್ಟೇ. ಸಖತ್ ಬೇಜಾರಾಗುತ್ತೆ ನಿಮ್ ಬಗ್ಗೆ. ಎಲ್ಲ ಒಂದೇ ಗುರು. ಆಚೆ ಬಂದ್ಮೇಲೆ ಎಲ್ಲರೂ ಒಂದೇ, ಎಲ್ಲರೂ ನಮ್ಮವ್ರೆ, ಬೇರೆ ಯಾರು ಇಲ್ಲ. ಸುಮ್ಮನೆ ನೆಗೆಟಿವ್ ಮಾಡ್ಕೊಂಡು ಏನು ಕಿತ್ತಾಡ್ತೀರಾ ಕಾಮೆಂಟ್ಸ್ ಅಲ್ಲಿ ಅಲ್ವಾ? ಸಖತ್ ಬೇಜಾರಾಗತ್ತಪ್ಪ. ನೋಡಿ ಅವ್ರ ಬಾಂಡಿಂಗ್ ನೋಡಿ, ಭವ್ಯ ಮತ್ತೆ ಮೋಕ್ಷಿತ ಬಾಂಡಿಂಗ್ ನೋಡಿ ಹೆಂಗಿದೆ ಅಂತ ಅಂದ್ಬಿಟ್ಟು ಒಬ್ರಿಗೊಬ್ರು. ಮೋಕ್ಷಿತ ಸೋತ ಕೂಡ ಹೋಗಿ ಭವ್ಯ ಅವ್ರಿಗೆ ಅಪ್ರಿಶಿಯೇಟ್ ಮಾಡ್ತಾರೆ, ಕಂಗ್ರಾಚುಲೇಷನ್ಸ್ ಗೆದ್ದಿದ್ಯಾ ಅಂತ ಅಂದ್ಬಿಟ್ಟು. ಇನ್ನೇನ್ರಿ ಬೇಕು ವ್ಯಕ್ತಿತ್ವ? ಆ ಕಡೆಯಿಂದ ಭವ್ಯ ಅವ್ರು ಬಂದ್ರೆ ಅವ್ರು ಒಂದ್ ಕಡೆಯಿಂದ ಅಪ್ರಿಶಿಯೇಟ್ ಮಾಡ್ತಾರೆ, ನೀನು ಚೆನ್ನಾಗಿ ಟಾಸ್ಕ್ ಆಡಿದ್ಯಾ, ಸೂಪರ್ ಅಂತ ಅಂದ್ಬಿಟ್ಟು, ಡಿಸರ್ವ್ ಅಂತ ಅಂದ್ಬಿಟ್ಟು. ಇನ್ನೇನ್ ಬೇಕು ಹೇಳಿ ಇದಕ್ಕಿಂತನೂ? ಸುಮ್ಮನೆ ನೀವು ಅಷ್ಟೇ ಗುರು, ಆ PR ಟೀಮ್ಗಳ ಜೊತೆ ಸೇರ್ಕೊಂಡು ಕಚ್ಚಾಡ್ತಾ ಇದ್ದೀರಾ ಅಷ್ಟೇ. ಮಂಜಣ್ಣ ವಿಚಾರವಾಗಿ ಬಂದ್ರೆ ಗುರು, ಯಾರು ಏನೇ ಅಂದ್ರು ಕೂಡ ನನ್ಗೆ ಅನ್ಸಿದ್ ನಾನು ಹೇಳ್ತಾ ಇದ್ದೀನಿ ಗುರು. ನನಗೆ ಮಂಜಣ್ಣ ತುಂಬಾ ಇಷ್ಟ ಆದ್ರು ಗುರು. ನೆನ್ನೆ ಮಂಜಣ್ಣ ಏನೇ ಮಾಡಿದ್ರು ಕೂಡ ಮಂಜಣ್ಣ ಮನ್ಸಲ್ಲಿ ಏನು ಇರೋದಿಲ್ಲ, ಕೇವಲ ಟಾಸ್ಕ್ಗೋಸ್ಕರ ಮಾತ್ರ ಮಾಡ್ತಾರ ಅಷ್ಟೇ ಗುರು ಮಂಜಣ್ಣ. ಅದು ನೆಗೆಟಿವ್ ಆಗಿ ಕಾಣುತ್ತೆ. ಮಂಜಣ್ಣ ಟಾಸ್ಕ್ಗೋಸ್ಕರ ಪ್ರಾಣ ಕೊಡೋಕ್ಕೂ ಸಿದ್ಧ ಗುರು. ಏನ್ ಎಫರ್ಟ್ಸ್ ಗುರು. ನಿಜವಾಗ್ಲು ಆ ನೀರಲ್ಲಿ ಹೋಗಿ ಮುಳುಗ್ಬಿಟ್ಟು ಒಂದು 2 ಮಿನಿಟ್ಸ್ ಆಚೆ ಬರೋದಿಲ್ಲ ಗುರು. ಏನು ಆ ಮೂಮೆಂಟ್ ಹೆಂಗಿತ್ತು ಅಂತಂದ್ರೆ, ಅವ್ರು ಸಕ್ಕಂತ ಮೇಲೆ ಎತ್ತಾರಲ್ಲ ಆ ಮೂಮೆಂಟ್, ಗೂಸ್ ಬಾಂಬ್ಸ್ ಗುರು. ನಿಜವಾಗ್ಲು ಮಂಜಣ್ಣ ಸಖತ್ ಎಫರ್ಟ್ ಹಾಕಿದ್ರು ಗುರು. ಒಂದೇ ಒಂದು ನಿಮಿಷ ಆ ಇದನ್ನ ಕ್ಲಿಯರ್ ಆಗಿ ಕೇಳಿಸ್ಕೊಂಡು ಯೋಚನೆ ಮಾಡಿ ಆಡಿದ್ದಿದ್ರೆ ಮಂಜಣ್ಣ ನನ್ನ ಟಾಸ್ಕ್ ಗೆಲ್ಬೋದಾಗಿತ್ತು. ಸ್ವಲ್ಪ ಆತರ ಪಟ್ರು ಅಷ್ಟೇ ಮಂಜಣ್ಣ. ಬಟ್ ಮಂಜಣ್ಣ ದಿ ರಾಕ್, ಮಂಜಣ್ಣ ದಿ ಕಿರಾಕ್, ಸೂಪರ್ ಅಂತ ಹೇಳ್ತೀನಿ ಮಂಜಣ್ಣ. ನಿಜವಾಗ್ಲು ನೆಗೆಟಿವ್ ಮಾಡೋರ್ಗೆಲ್ಲಾನು ನಾನು ಒಂದೇ ಗುರು ಹೇಳೋದು, ಆ ಮನುಷ್ಯ ಅಷ್ಟು ಒಳ್ಳೆಯವ್ರು ಯಾರು ಇಲ್ಲ. ಆದ್ರೆ ಮೇಲೆ ನೋಡೋದಕ್ಕೆ ರಾಕ್ಷಸ ತರ ಕಾಣ್ತಾರೆ, ಬಟ್ ಮನಸ್ಸು ಮಾತ್ರ ಮಗು ತರ ಗುರು ಮಂಜಣ್ಣ. ಸಖತ್ ಇಷ್ಟ ಆದ್ರು ನೆನ್ನೆ ಮಾತ್ರ. ಗೌತಮಿ ಅವ್ರ ಬಗ್ಗೆ ಹೇಳ್ಬೇಕಂತಂದ್ರೆ ಸಿಕ್ಕಾಪಟ್ಟೆ ಜಾಸ್ತಿ ಇದೆ ಗುರು. ಗೌತಮಿ ಅವ್ರ ಪರ್ಫಾರ್ಮೆನ್ಸ್ ಗುರು
ಆ ಭವ್ಯ ಅವ್ರಿಗೆ ಈಕ್ವಾಲಿಟಿ ಆಗಿ ಆ ಟಾಸ್ಕ್ ಅನ್ನ ಆಡಿ ನೀರನ್ನ ತಗೊಬಂದು ತುಂಬ್ತಾರೆ. ಸಕ್ಕದಾಗಿ ಎಫರ್ಟ್ಸ್ ಅನ್ನ ಹಾಕಿ ಆಟ ಆಡಿದ್ರು ಅಂತಂದ್ರೆ ತಪ್ಪಾಗೋದಿಲ್ಲ. ಸೂಪರ್ 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 ಅಂತ ನನಗನಿಸ್ತು. ಇನ್ನು ಧನರಾಜ್ ಅವರ ವಿಚಾರಕ್ಕೆ ಬಂದ್ರೆ ಕರೆಕ್ಟ್ ಆಗಿ ರಜತ್ ಸಾಂಗ್ ಅನ್ನ ಆಡಿದ್ರು ಗುರು. ಅಯ್ಯೋ ದೇವರೇ ನೀನು ಇದ್ದರೆ ಇಂಥ ಶಾಪ ಪಾಪಿಗೂ ಕೊಡಬೇಡ ಅಂತ. ನನ್ಗೆ ಆಡಕ್ ಬರಲ್ಲ, ಅವೆಲ್ಲ ಕಾಮೆಂಟ್ ಅಲ್ಲಿ ಹಾಕೋಬೇಡಿ. ಸಕ್ಕದಾಗಿತ್ತು ನಿಜವಾಗ್ಲು. ಆ ಸೀನ್ ಮಾತ್ರ ನಿಜವಾಗ್ಲು ಮಾರಿ ಹಬ್ಬದಲ್ಲಿ ಕುರಿನ ಬಲಿ ಕೊಟ್ಟಿದ್ದು. ನಿಮ್ಗೆ ಏನ್ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಗುರು. ವಿಡಿಯೋದಲ್ಲಿ ನನ್ಗೆ ಏನ್ ಅನಿಸ್ತು ಅಂತ ನಾನು ಜೆನ್ಯೂನ್ ಆಗಿ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಆಮೇಲೆ ಕಾಮೆಂಟ್ ಮಾಡ್ರಪ್ಪ. ಅರ್ಧಂಬರ್ಧ ನೋಡ್ಬಿಟ್ಟು ನೀನ್ ಅವ್ರ ಪರ ಮಾತಾಡಿದ್ಯಾ ಇವ್ರ ಪರ ಮಾತಾಡಿದ್ಯಾ ಅಂದ್ರೆ ನಿಮ್ ಕಾಮೆಂಟ್ಗೆ ವ್ಯಾಲ್ಯೂನೇ ಇರಲ್ಲ ಗುರು. ನಿಜವಾಗ್ಲು ಎಪಿಸೋಡ್ ಸ್ಟಾರ್ಟ್ ಆಗುತ್ತೆ. ಎಪಿಸೋಡ್ ಸ್ಟಾರ್ಟ್ ಆದಾಗ ಸ್ಟಾರ್ಟಿಂಗ್ ಅಲ್ಲೇ ಮತ್ತೆ ಇವರು ಯಾರು ನಮ್ಮ ಧನರಾಜು ಮತ್ತೆ ರಜತ್ ಅವ್ರಿಬ್ರು ಕುತ್ಕೊಂಡು ಒಬ್ರಿಗೊಬ್ರು ಕ್ಲಾಸ್ ಕೊಡ್ತಾ ಇರ್ತಾರೆ. ಅಂದ್ರೆ ಈ ಕಡೆ ನೀನು ಯಾಕೆ ವೀಕು ಅಂತ ಒಪ್ಕೊಂಡು ಆಚೆ ಬಂದೆ ತ್ರಿವಿಕ್ರಮ್ ಅವರೆಲ್ಲ ಇದ್ದಾಗ ಅಂತ ಅನ್ಬಿಟ್ಟು ಇವ್ರಿಗೆ ಹೇಳ್ತಾ ಇರ್ತಾರೆ, ಧನರಾಜ್ ಅವ್ರಿಗೆ ಹೇಳ್ತಾ ಇರ್ತಾರೆ ನಿನ್ನಷ್ಟು ನೀನ್ ಪ್ರೂವ್ ಮಾಡ್ಕೋಬೇಕಾಗಿತ್ತು ಯಾಕೆ ಬಿಟ್ಟೆ ಅಂತ ಅನ್ಬಿಟ್ಟು ಈ ಕಡೆ ಅವ್ರು ಹೇಳ್ತಾ ಇರ್ಬೇಕಾದ್ರೆ ಉಲ್ಟಾ ರಜತ್ಗೆ ಕ್ಲಾಸು, ನೀವು ಉಸ್ತುವಾರಿ ಸರಿಯಾಗಿ ಮಾಡ್ಲಿಲ್ಲ, ನನಗೆ ಫೇವರಿಸಮ್ ಮಾಡೋ ತರ ಇತ್ತು, ನೀವು ಕರೆಕ್ಟ್ ಆಗಿ ಮಾಡ್ಬೇಕಿತ್ತು ಅಂತ ಅನ್ಬಿಟ್ಟು ಒಬ್ರಿಗೊಬ್ರು ಕ್ಲಾಸ್ ತಗೊಂತಾ ಇರ್ತಾರೆ ಗುರು. ಅದ್ ನೋಡೋದಕ್ಕೆ ತುಂಬಾ ಸಕ್ಕದಾಗಿತ್ತು, ಸೂಪರ್ ಆಗಿತ್ತು ಗುರು ನಿಜವಾಗ್ಲು. ಓವರ್ ಆಲ್ ಅವ್ರಿಬ್ರು ಕಾನ್ವರ್ಸೇಷನ್ ಅಲ್ಲಿ ನೋಡಿದಾಗ ಧನರಾಜ್ ಅವ್ರಿಗೆ ರಜತ್ ಅವರು ಸ್ವಲ್ಪ ಫೇವರ್ ಇರೋದಂತೂ ಗ್ಯಾರಂಟಿ. ಬಟ್ ಧನರಾಜ್ ಅವರು ಕೆಲವೊಂದು ಟೈಮಲ್ಲಿ ಹಾನೆಸ್ಟಿಯಾಗಿ ಅವ್ರಿಗೆ ಏನ್ ಅನ್ಸಿದ್ರೆ ಅದನ್ನ ಮಾತಾಡ್ತಾರೆ ಗುರು. ಅಂದ್ರೆ ಸ್ವಲ್ಪ ವಾಯ್ಸ್ ರೈಸ್ ಮಾಡಿ ಮಾತಾಡ್ಬೇಕಷ್ಟೇ. ಟ್ರೈನ್ ಹೋದ್ಮೇಲೆ ಧನರಾಜ್ ಅವರು ಟಿಕೆಟ್ ತಗೋಬಾರ್ದು ಅನ್ನೋದು ನನ್ನ ಒಪಿನಿಯನ್. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಹೇಳ್ತಾರೆ ಮೋಕ್ಷಿತಾ ಮತ್ತೆ ಈ ಕಡೆ ತ್ರಿವಿಕ್ರಮ್ ನಮ್ಮ ರಜತ್ ಅವರು ಮೂವರು ಕುತ್ಕೊಬಿಟ್ಟು ಮಂಜಣ್ಣ ಬಗ್ಗೆ ಕ್ವಾಟ್ಲೆ ಮಾಡ್ತಾರೆ. ಅಣ್ಣ ತಂಗಿ ಅಂತ ಅನ್ಬಿಟ್ಟು ಅಲ್ವಾ ಒಂದು ಟೈಟಲ್ ಇಟ್ಬಿಟ್ಟು ಅದಕ್ಕೆ ಒಂದು ಕೊಡಲಿ ಇದನ್ನ ಹಾಕ್ಬಿಟ್ಟು ಕುತ್ತಿಗೆಗೆ ಹಾಕೋದು ಅದಾಕೋದು. ಗುರು ಏನಾದ್ರು ಇದ್ರೆ ಡೈರೆಕ್ಟ್ ಆಗಿ ಮಾತಾಡ್ಬೇಕು ಗುರು. ರಜತ್ ಅವರಾಗಿರಿ ಯಾರೇ ಆಗಿರ್ಬೋದು ಡೈರೆಕ್ಟ್ ಆಗಿ ಮಾತಾಡ್ಬೇಕು. ಫನ್ನೇ ಇದ್ರು ಕೂಡ ಡೈರೆಕ್ಟ್ ಆಗಿ ಮಾತಾಡ್ಬಿಡ್ಬೇಕು. ಅಲ್ಲಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಇದೆಲ್ಲ ಮಾಡಬಾರ್ದು ಅನ್ನೋದು ನನ್ನ ಒಪಿನಿಯನ್ ಗುರು. ಅಷ್ಟೊಂದು ಪರ್ಸನಲಿ ಕಾಮೆಂಟ್ಸ್ ಮಾಡಿ ಡ್ಯಾಮೇಜ್ ಮಾಡಬಾರ್ದು ಒಬ್ಬರ ವ್ಯಕ್ತಿತ್ವನ. ಏನಿದ್ರೆ ಅದನ್ನ ರಿಯಾಲಿಟಿ ಟಾಸ್ಕ್ ಅಲ್ಲಿ ತಪ್ಪು ಮಾಡಿದ್ರೆ ಅಲ್ಲೇ ಕೇಳ್ಬಿಟ್ರೆ ಮುಗ್ದೋಯ್ತು ಗುರು. ಮತ್ತೆ ಇಲ್ಲಿ ಕುತ್ಕೊಂಡು ಟೈಟಲ್ಸ್ ಕೊಡೋದೆಲ್ಲ ಯಾಕೆ? ನೋಡೋದಕ್ಕೆ ಫನ್ನಿ ಆಗಿದೆ, ಚೆನ್ನಾಗಿತ್ತು. ಬಟ್ ಆದ್ರೆ ಕಾಮೆಂಟ್ಸ್ ಪಾಸ್ ಮಾಡಿದ್ದೆ ಸ್ವಲ್ಪ ಯಾಕೋ ಬೇಜಾರಾಯ್ತು. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಫಿನಾಲೆಗೋಸ್ಕರ ಒಬ್ರನ್ನ ಆಯ್ಕೆ ಮಾಡ್ಬೇಕು. ಈ ಭವ್ಯ ಟೀಮ್ ಇಂದ ಗೆದ್ದಿರ್ತಾರೆ. ಆ ಇದ್ರಲ್ಲಿ ಅವ್ರಿಗೆ ಒಂದು ಸೀಸದ ಸಮರ ಅಂತ ಒಂದು ಬಾಲ್ ಬ್ಯಾಲೆನ್ಸ್ ಕೊಡ್ತಾರೆ ಗುರು. ನಿಜವಾಗ್ಲು ಹನುಮಂತಣ್ಣ ದಿ ರಾಕ್, ದಿ ಸೂಪರ್ ಮ್ಯಾನ್, ದಿ ಸ್ಪೈಡರ್ ಮ್ಯಾನ್, ಹಳ್ಳಿ ಐದ ಹನುಮಂತಣ್ಣಗೆ ಒಂದು ಸಲಾಂ ಗುರು. ಎಷ್ಟೇ ಹೇಳಿದ್ರು ಕಡಿಮೆ ಗುರು. ಹನುಮಂತಣ್ಣ ಬರ್ತಾನೆ, ಟಾಸ್ಕ್ ಅನ್ನ ಅರ್ಥ ಮಾಡ್ಕೊಂತಾನೆ, ಆಡ್ಬಿಟ್ಟು ಸೈಲೆಂಟ್ ಆಗಿ ಹೋಗಿ ವಿನ್ ಆಗಿ ಕುತ್ಕೊಂತಾನೆ ಗುರು. ಸೂಪರ್ ಆಗಿ ಆಟ ಆಡ್ತಾನೆ ಹನುಮಂತಣ್ಣ. ಮಾತ್ರ ಡಿಸರ್ವ್ ಗುರು. ಟಿಕೆಟ್ ಟು ಫಿನಾಲೆ ವಿನ್ನರ್ಗೆ ಹನುಮಂತಣ್ಣ ಡಿಸರ್ವ್. ನನಗ್ ಗೊತ್ತಿರೋ ಪ್ರಕಾರ ಡಿಸರ್ವ್. ಎಲ್ಲಾ ಟಾಸ್ಕ್ ಆಡ್ಕೊಂಡ್ ಬಂದಿದ್ದಾನೆ. ಆಲ್ಮೋಸ್ಟ್ ಆಡಿರೋ ಟಾಸ್ಕ್ ಎಲ್ಲ ಗೆದ್ದಿದ್ದಾರೆ, ಆಲ್ಮೋಸ್ಟ್ ಆಡ್ಕೊಂಡ್ ಬಂದಿದ್ದಾರೆ. ಚೆನ್ನಾಗಿ ಆಡಿದ್ದಾನೆ ಗುರು ಹನುಮಂತಣ್ಣ. ಸೂಪರ್ ಅಂತ ಹೇಳ್ಬೋದು. ಆ ಬಾಲ್ ಬ್ಯಾಲೆನ್ಸಿಂಗ್ ಟಾಸ್ಕ್ ಅಲ್ಲಿ ಬಂದು 5 ಬಾಲ್ಗಳನ್ನ ಬ್ಯಾಲೆನ್ಸ್ ಮಾಡಿ ಒಂದು ಕೋಲ್ ಇದ್ರ ಮೇಲೆ ನಿಂತ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು ಅಂದ್ರೆ ತುಂಬಾ ಕಷ್ಟ. ಆದ್ರೂ ಹನುಮಂತಣ್ಣ ಬ್ಯಾಲೆನ್ಸ್ ಮಾಡಿ ನಿಲ್ಲಿಸ್ತಾನೆ. ಈ ಕಡೆ ಭವ್ಯ ಮತ್ತೆ ಮೋಕ್ಷಿತ ಕನಿಷ್ಠ ಅಂದ್ರೂ ಒಂದು ಬಾಲ್ ಪ್ರಯತ್ನ ಎಫರ್ಟ್ ಚೆನ್ನಾಗಿತ್ತು ಅವ್ರದ್ದು ಕೂಡ. ಒಂದು ಬಾಲ್ ಕೂಡ ನಿಲ್ಸೋದಕ್ಕೆ ಆಗೋದಿಲ್ಲ. ಬಟ್ ಹನುಮಂತಣ್ಣ ನಿಲ್ಸ್ಬಿಟ್ಟು ಚೆನ್ನಾಗಿ ಮಾಡ್ತಾನೆ. ಸೂಪರ್ ಹನುಮಂತಣ್ಣ ಫೈನಲ್ಗೆ ಕ್ವಾಲಿಫೈ ಆಗ್ತಾರೆ. ಈ ಕಡೆ ಬಂದಾಗ ಸೋತ ಟೀಮ್ ಇಂದ ಒಬ್ರನ್ನ ತೆಗಿಬೇಕು. 3 ಜನ ಇರ್ತಾರೆ. ಆ ಕಡೆ ಧನರಾಜು, ನಮ್ಮ ಗೌತಮಿ, ಮಂಜಣ್ಣ. ಯಾರು ಬೇಕಾದ್ರೂ ಗೆಸ್ ಮಾಡ್ಬಿಡ್ಬೋದು. ಅಲ್ಲೇ ಬಲಿ ಆಗೋದು ಧನರಾಜ್ ಅವರೇ ಅಂತ ಕ್ಲಿಯರ್ ಆಗಿ ಧನರಾಜ್ ಅವ್ರನ್ನ ಈಚೆ ತೆಗಿತಾರೆ ಗುರು. ಗೌತಮಿ ಮತ್ತೆ ಧನರಾಜ್ ಇಬ್ಬರಿಗೂ ಹೋಲಿಕೆ ಮಾಡ್ಕೊಂಡ್ರೆ ಧನರಾಜ್ ಅವರೇ ಸ್ಟ್ರಾಂಗು ಅಂತ ನನಗೂ ಅನಿಸ್ತು ಗುರು. ಇರೋದು ಕ್ಲಿಯರ್ ಕಟ್ ಆಗಿ ಹೇಳ್ತೀನಿ. ಬಟ್ ರೀಸನ್ಸ್ ಅನ್ನ ಕರೆಕ್ಟ್ ಆಗಿ ಕೊಡ್ಬೇಕಾಗಿತ್ತು ಅವರು. ಆ ರೀಸನ್ಸ್ ಕೂಡ ಕರೆಕ್ಟ್ ಆಗಿ ಕೊಟ್ಟಿಲ್ಲ. ಮಂಜಣ್ಣ ಇಲ್ಲಿ ಗೌತಮಿ ಅವರನ್ನ ಆಚೆ ಹಾಕಿದ್ರೆ ಟಿಕೆಟ್ ಟು ಫಿನಾಲೆಗೆ ಇನ್ನೂ ಒಂದು ಚಾನ್ಸ್ ಇರ್ತಾ ಇತ್ತು ಮಂಜಣ್ಣಗೆ. ಗೌತಮಿನ ಹಿಂದೆ ಹಾಕೊಂಡೋಗಿ ಮಂಜಣ್ಣ ಕೂಡ ಇಲ್ಲಿ ಎಫೆಕ್ಟ್ ಆಯ್ತು ಅಂತ ನನ್ಗೆ ಅನಿಸ್ತು. ಅವ್ರು ಕೊಟ್ಟಿದ್ ರೀಸನ್ ಏನು? ಗೌತಮಿ ಅವ್ರು ಬಂದು 3 ವಾರದಿಂದ ಸ್ಟಾರ್ಟಿಂಗ್ 3 ವಾರ ಚೆನ್ನಾಗಿ ಆಡ್ಲಿಲ್ಲ. ಗೌತಮಿ ಅವ್ರು ಎಲ್ಲಾ ವಾರ ಆಡಿದಾರ ಸ್ವಾಮಿ. ಅಲ್ಲಿ ಅವ್ರ ಧನರಾಜ್ ಅವ್ರು ಕರೆಕ್ಟ್ ಆಗಿ ಕೊಟ್ರು. ವಾವ್ ಫ್ಯಾಕ್ಟರೇ ಇಲ್ಲ 2 ವಾರ ಬಿಟ್ರೆ ಅಂತ ಅನ್ಬಿಟ್ಟು. ಹನುಮಂತಣ್ಣ ಜೊತೆ ಟಾಸ್ಕ್ ಆಡಿದ್ 1 ವಾರ ಬಿಟ್ರೆ ವಾವ್ ಫ್ಯಾಕ್ಟರ್ ಎಲ್ಲಿತ್ತು? ಎಲ್ಲೂ ಇಲ್ಲ. ಎಲ್ಲಾದ್ರೂ ಇದ್ರೆ ಹೇಳ್ರಪ್ಪ. ನನ್ಗಂತೂ ಸಿಕ್ಕಾಪಟ್ಟೆ ಧನರಾಜ್ ಅವ್ರದ್ದು ಇದ್ ಮಾಡಿದ್ದಂತೂ ಬೇಜಾರಾಯ್ತು. ಮಂಜಣ್ಣ ಕೊಟ್ಟಿದ್ ರೀಸನ್ ವ್ಯಾಲಿಡ್ ಆಗಿತ್ತು. ಧನರಾಜ್ ಅವರು ಆಚೆ 3 ಇದ್ದಾಗ ಬರಬಾರ್ದಾಗಿತ್ತು. ಸೇಫ್ ಝೋನ್ ಇಂದ ಈ ಕಡೆ ನಾಮಿನೇಷನ್ ಕಡೆ ಏನಕ್ಕೆ ಬರ್ಬೇಕಾಗಿತ್ತು? ವಾದ ಮಾಡ್ಕೊಂಡು ಇದ್ಬಿಡ್ಬೇಕಾಗಿತ್ತು. ಉಸ್ತುವಾರಿ ಏನೋ ಒಂದು ಡಿಸಿಷನ್ ತಗೊಂಡು
ಆಚೆ ಹಾಕಿರೋರು ಇಲ್ಲಿ ಮಿಸ್ಟೇಕ್ ಮಾಡಿದ್ರು ಅಂತ ನನಗೆ ಅನ್ನಿಸ್ತು ಗುರು. ಧನರಾಜ್ ಅವ್ರದ್ದು ಮಂಜಣ್ಣ ಪಾಯಿಂಟ್ ಕರೆಕ್ಟ್ ಆಗಿತ್ತು, ಗೌತಮಿ ಪಾಯಿಂಟ್ ವ್ಯಾಲಿಡ್ ಅಲ್ಲ ಗುರು. ಓವರ್ ಆಲ್ ಇದ್ರಲ್ಲಿ ನೋಡಿದ್ರೆ ಗೌತಮಿ ಅವರು ಆಚೆ ಬರ್ಬೇಕಾಗಿತ್ತು, ಬಟ್ ಧನರಾಜ್ ಅವರು ಆಚೆ ಬರ್ತಾರೆ. ಅವ್ರು ಆಚೆ ಬಂದಿದ ತಕ್ಷಣ ಎಲ್ಲ ಕ್ಲಾಪ್ಸ್ ಹೊಡೆದು ಒಂಥರ ನಿಜವಾಗ್ಲೂ ಎಲ್ಲ ಒಂಚೂರು ಬೇಜಾರಾಯ್ತು ಗುರು. ಆ ಕಡೆ ಮಂಜಣ್ಣ ಕೂಡ ಹರ್ಟ್ ಆಯ್ತು, ಎಲ್ಲೋ ರಾಂಗ್ ಡಿಸಿಷನ್ ತಗೊಂಡ್ವಾ ಅಂತ ಅಂದ್ಬಿಟ್ಟು ಅವ್ರ ಚಪ್ಪಾಳೆಗಳು ಹೊಡೆದಿದ ತಕ್ಷಣ ಎಲ್ಲೋ ಒಂದ್ ಕಡೆ ಅದೊಂಥರ ಫೇವರಿಸಮ್ ತರ ಹೊಟ್ಟೋಯ್ತು ಗುರು. ಅದು ನೋಡ್ತಾ ಇದ್ರೆ ನಿಮ್ಗೆ ಏನ್ ಅನಿಸ್ತು? ಆ ಧನರಾಜ್ನ ಆಚೆ ತೆಗೆದಿದ್ದು ಸರಿ ಅನಿಸ್ತಾ? ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಬಿಗ್ ಬಾಸ್ ಫೈನಲ್ ಟಾಸ್ಕ್ ಕೊಡ್ತಾರೆ. ಈ ಟಾಸ್ಕ್ ಅಲ್ಲಿ ಸೋತ್ರೆ 2 ಟೀಮ್ ಇರುತ್ತೆ, ಒಂದು ಭವ್ಯ ಟೀಮು ಒಂದು ಮಂಜಾನ ಟೀಮು. ಸೋತ್ರೆ ಆ ಟೀಮ್ ಔಟ್, ಗೆದ್ದವರು ಫಿನಾಲೆಯಲ್ಲಿ ಉಳ್ಕೋತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಆ ಫೈನಲ್ ಟಾಸ್ಕ್ ಏನು ಅಂತಂದ್ರೆ ಆ ಉಸಿರು, ಗೆಲುವಿನ ಉಸಿರು ಅಂತ ಅಂದ್ಬಿಟ್ಟು ಸಕ್ಕದಾಗಿ ಆ ನೀವು ವಾಟರ್ ಟ್ಯಾಂಕ್ ಅಲ್ಲಿ ಗುರು. ಆ ಟಾಸ್ಕ್ ಆಚೆ ಕಡೆಯಿಂದ ಪ್ರೋಮೋದಲ್ಲಿ ನೋಡಿದಾಗ ಸಿಕ್ಕಾಬಟ್ಟೆ ಭಯ ಆಗ್ತಾ ಇತ್ತು. ಬಿಗ್ ಬಾಸ್ ಟೀಮ್ ಏನಕ್ಕಾದ್ರೂ ಇಂಥ ಸಾಹಸ ಮಾಡಿದ್ರು, ಇಂಥ ಟಾಸ್ಕ್ ಕೊಟ್ರು ಅಂತ. ಬಟ್ ಅಲ್ಲಿ ಕ್ಲಿಯರ್ ಆಗಿ ಎಲ್ಲ ಸೇಫ್ಟಿಗಳನ್ನ ತಗೊಂಡು ಒಳಗಡೆ ಗೋಪುರ ಕ್ಯಾಮ್ರಾ ಎಲ್ಲ ಇಟ್ಟು ಅದು ಡೋರ್ ಹತ್ರನೇ ಇಟ್ಟು ಸಕ್ಕದಾಗಿ ಬಿಗ್ ಬಾಸ್ ಟೀಮು ಪ್ಲಾನ್ ಮಾಡಿದ್ರು. ಚೆನ್ನಾಗಿ ತಗೊಂಡಿದ್ರು, ಸೂಪರ್ ಅಂತ ಹೇಳ್ಬೇಕು. ಪ್ರಿಕಾಷನ್ಸ್ ಎಲ್ಲ ತಗೊಂಡು ಮಾಡಿದ್ದಾರೆ ಟಾಸ್ಕ್, ಯಾರಿಗೇನು ಸಮಸ್ಯೆ ಆಗಲ್ಲ. ಅಲ್ಲಿ ನೋಡೋರ್ಗೂ ಅಷ್ಟೇ ಟಾಸ್ಕ್ ಸೂಪರ್ ಆಗಿ ಮಜಾ ಇತ್ತು ಅಂತ ಹೇಳ್ಬೋದು. ಇನ್ನೊಂದು ಕೆಲವ್ರು ಹೇಳ್ತಾರೆ ಒಬ್ಬರದ್ದು ಡಿಸ್ಟೆನ್ಸ್ ದೂರ ಇತ್ತು, ಒಬ್ಬರದ್ದು ಡಿಸ್ಟೆನ್ಸ್ ಹತ್ರ ಇತ್ತು, ನೀರು ತುಂಬೋ ಇದ್ರದ್ದು ಅಂತ ಅಂದ್ಬಿಟ್ಟು ಡ್ರಮ್ದು. ಆ ತರ ಎಲ್ಲ ಏನೂ ಇಲ್ಲ ಗುರು. ಒಬ್ರದ್ದು ಹತ್ರ ಇರೋದ್ರಿಂದ ದೂರ ಇಟ್ಟಿದ್ದಾರೆ, ದೂರ ಇರೋದ್ರಿಂದ ಹತ್ರ ಇಟ್ಟಿದ್ದಾರೆ ಅಷ್ಟೇ. ಅಷ್ಟು ಬಿಟ್ರೆ ಬೇರೆ ಇನ್ನೇನು ಇಲ್ಲ. ಸಕ್ಕದಾಗಿತ್ತು ಟಾಸ್ಕ್ ಮಾತ್ರ. ಒಳಗಡೆ ತೊಟ್ಟಿ ಒಳಗಡೆ ಮಂಜಣ್ಣ ಮತ್ತೆ ಮೋಕ್ಷಿತಾ ಇಬ್ರು ಇರ್ತಾರೆ. ಈ ಕಡೆ ನೀರು ಫುಲ್ ಫೋರ್ಸ್ ಆಗಿ ಬಿಡ್ತಾ ಇರ್ತಾರೆ ಗುರು. ಗೌತಮಿ ಮತ್ತೆ ಭವ್ಯ ತಗೊಂಡು ಆಚೆ ಹಾಕ್ತಾ ಇರ್ತಾರೆ ನೀರನ್ನ ಡ್ರಮ್ಗೆ. ಸಕ್ಕದಾಗಿತ್ತು. ಇಬ್ರು ಎಫರ್ಟ್ಸ್ ಮಾತ್ರನು ಸೂಪರ್ ಗುರು, ನಿಜವಾಗ್ಲು. ಅದ್ರಲ್ಲೂ ಭವ್ಯ ಅವ್ರ ಎಫರ್ಟ್ಸ್ ಮಾತ್ರ ಸಕ್ಕದಾಗಿತ್ತು. ಇವ್ರದ್ದು ಗೌತಮಿ ಅವ್ರು ಕೂಡ ಉಸಿರಾಡಕ್ ಆಗ್ತಾ ಇಲ್ಲ, ಆದ್ರೂ ಬ್ರೀತನ್ನ ಹೋಲ್ಡ್ ಮಾಡಿ ಸೂಪರ್ ಆಗಿ ಆಡ್ತಾ ಇದ್ರು. ಇಬ್ಬರು ಎಫರ್ಟ್ಗೂ ಕೂಡ ಹ್ಯಾಟ್ಸ್ ಆಫ್ ಗುರು. ಇನ್ನು ಆ ಕಡೆ ತೊಟ್ಟಿಯಲ್ಲಿರೋರ ಕತೆ ಬಂದ್ರೆ ಎಷ್ಟೆಷ್ಟು ಪ್ರಯತ್ನ ಮಾಡ್ತಾ ಇದ್ದಾರೆ ಅವರು ಅಂತಂದ್ರೆ ಗುರು, ಉಳ್ಕೋಬೇಕು ಅಂತ ಅಂದ್ಬಿಟ್ಟು ಆ ಮೂಗನ್ನ ಕೂಡ ಚಿಕ್ಕ ಇದ್ರಲ್ಲಿ ಆಚೆ ಇಟ್ಬಿಟ್ಟು ತುಟಿಯನ್ನ ಆಚೆ ಇಟ್ಬಿಟ್ಟು ಆ ಮೋಕ್ಷಿತ್ ಅವ್ರ ಎಫರ್ಟ್ ಹಾಕಿದ್ ಗುರು. ಸಖತ್ತಾಗಿತ್ತು ಗುರು. ಮಂಜಣ್ಣ ಕೂಡ ಸಖತ್ತಾಗಿ ಎಫರ್ಟ್ ಹಾಕಿದ್ರು ಗುರು. ಟೂ ಗುಡ್ ಗುರು. ಈ ಟಾಸ್ಕ್ ಅಲ್ಲಿ 4 ಜನ ಪರ್ಫಾರ್ಮೆನ್ಸ್ಗೆ ಒಂದು ಸೆಲ್ಯೂಟ್ ಹೊಡಿಬೇಕು ಗುರು. ಬೇರೆ ಲೆವೆಲ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೇಕು ಗುರು. ಸೂಪರ್ ಆಗಿತ್ತು. ಮಂಜಣ್ಣ ಮಾಡಿದ ಒಂದೇ ಒಂದು ಸಣ್ಣ ಮಿಸ್ಟೇಕ್ ಏನಂತಂದ್ರೆ ನೀರಲ್ಲಿ ಮುಳುಗ್ಬಿಟ್ರು ಅಷ್ಟೇ. ವಾಟರ್ ಆಫ್ ಆಗೋಯ್ತು. ಅದನ್ನ ನೋಡ್ಕೊಂಡಿದ್ರೆ ಮಂಜಣ್ಣ ಆರಾಮಾಗಿ ಗೆಲ್ತಾ ಇದ್ರು. ಬಟ್ ಮಂಜಣ್ಣ ನೋಡ್ಕೊಳ್ದೆ ಮುಳುಗ್ಬಿಟ್ರು. ಮೋಕ್ಷಿತ್ ಅವರು ಟೆಕ್ನಿಕ್ ಅನ್ನ ಚೆನ್ನಾಗಿ ಯೂಸ್ ಮಾಡಿ ಕ್ಲಿಯರ್ ಆಗಿ ಸ್ವಲ್ಪ ಈ ತರ ಇದ್ ಮಾಡ್ಕೊಂಡು ಮೂಗನ್ನ ತುಟಿಯನ್ನ ಆಚೆ ಇಟ್ಟು ಉಸಿರಾಡ್ಕೊಂಡು ಸಕ್ಕತ್ತಾಗಿ ಮಾಡಿದ್ರು ಗುರು. ಅವ್ರು ವಿನ್ ಆಗಿದ್ದೆ ತಡ ಗುರು. ನಿಜವಾಗ್ಲು ಅವ್ರಿಬ್ರು ಬಾಂಡಿಂಗ್ ನೋಡ್ಬೇಕು. ಮೋಕ್ಷಿತಾ ಮತ್ತೆ ಭವ್ಯ ಅವರ ಬಾಂಡಿಂಗ್ ಹಗ್ ಮಾಡಿ ಒಬ್ರಿಗೊಬ್ರು ಅಳ್ತಾರೆ. ಆಚೆ ಕಡೆ ನೀವು ಕಚ್ಚಾಡ್ತಾ ಇದ್ದೀರಾ, ಇಷ್ಟೇ ಡಿಫ್ರೆನ್ಸ್. ಎಲ್ಲ ಒಂದೇ ಗುರು. ಶೋ ಆಗಿ ನೋಡಿ. ಆಚೆ ಬಂದ್ಮೇಲೆ ಅವರೆಲ್ಲ ಒಂದೇ, ಎಲ್ಲ ಒಟ್ಟಿಗೆ ಕುತ್ಕೊಂಡು ಡಿನ್ನರ್ ತಿಂತಾರೆ, ಒಟ್ಟಿಗೆ ಕುತ್ಕೊಂಡು ಟ್ರಿಪ್ಗಳು ಹೊಡಿತಾರೆ. ಅವೆಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಪೋಸ್ಟ್ಗಳು ಮಾಡ್ತಾ ಇರ್ತಾರೆ. ಇಲ್ಲಿ ಕಿತ್ತಾಡ್ಕೊಂಡು ನೋಡಿದವ್ರು ಬಕ್ರಾಗ್ಲಾಗ್ತಾರೆ ಅಷ್ಟೇ. ಶೋ ಆಗಿ ನೋಡಿ ಅಷ್ಟೇ. ನಿಜವಾಗ್ಲು ಮಂಜಣ್ಣ ಸಕಾಲಾಗಿ ಎಫರ್ಟ್ ಆಗ್ತಾರೆ. ಬೇಜಾರಾಗುತ್ತೆ ಗುರು ಮಂಜಣ್ಣ ಕೂಡ. ಇರೋ ಚಾನ್ಸ್ ಹೋಯ್ತು ಅಂತ ಅಂದ್ಬಿಟ್ಟು ಎಲ್ಲರೂ ಒಂದ್ ಕಡೆಯಿಂದ ಬೇಜಾರು ಪಡ್ತಾ ಇರ್ತಾರೆ. ಮಂಜಣ್ಣಗೆ ಯಾಕಿಂಗ್ ಆಗೋಯ್ತು ಅಂತ. ಗೌತಮಿ ಆದ್ರೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾರೆ. ಮಂಜಣ್ಣ ಮೇಲೆ ಕೋಪ ಮಾಡ್ಕೊಂತಾರೆ, ಬೇಜಾರು ಮಾಡ್ಕೊಂಡು ಹೋಗ್ತಾರೆ. ನಿಜವಾಗ್ಲು ಮಂಜಣ್ಣಗೆ ನನ್ಗೆ ಅನಿಸ್ತಾ ಇದೆ ಗುರು, ಅವ್ರ ಫ್ಯಾಮಿಲಿಗಿಂತ ಗೌತಮಿ ಅವ್ರು ಇಂಪಾರ್ಟೆಂಟ್ ಅಂತ ಅನಿಸ್ತಾ ಇದೆ. ಮಾತಾಡಕ್ ಇಷ್ಟ ಇಲ್ಲ ಅಂತ ಕೋಪ ಮಾಡ್ಕೊಂಡು ಹೋದ್ಮೇಲೆ ಒಂದ್ಸಲ ಹೇಳಿ ಬಿಟ್ಟು ಬಿಡ್ಬೇಕು. ಕ್ಲಾರಿಟಿಗೋಸ್ಕರ ಪದೇ ಮಂಜಣ್ಣ ಆ ತರ ಹೋಗಿದ್ದು ನನಗೆ ಯಾಕೋ ಇಷ್ಟ ಆಗ್ಲಿಲ್ಲ ಗುರು. ನಿಜವಾಗ್ಲು ಆ ಕಡೆ ಹನುಮಂತಣ್ಣ ಕೂಡ ಕರೆಕ್ಟ್ ಆಗಿ ಹೇಳ್ತಾರೆ, ಅಲ್ಲಿ ಬಂದು ಮೋಕ್ಷಿತ ಪ್ಲಾನ್ ಮಾಡೋದಿತ್ತರ ಆ ತರ ಮಾಡ್ಲಿಲ್ಲ, ಆತರ ಪಟ್ಬಿಟ್ಟ, ಓವರ್ ಆಗಿ ತಲೆ ಓಡಿಸಿದ್ರು ಅಂತ ಅಂದ್ಬಿಟ್ಟು ಎಲ್ಲರೂ ಕ್ಲಿಯರ್ ಆಗಿ ಗೆಸ್ ಮಾಡಿದ್ರು ಮಂಜಣ್ಣ ಬಗ್ಗೆ ಹೆಂಗೆ ಏನು ಅಂತ ಅಂದ್ಬಿಟ್ಟು. ಸಕ್ಕದಾಗಿತ್ತು ಗುರು ಟಾಸ್ಕ್ ಮಾತ್ರ. ನಿಮ್ಗೇನು ಅನಿಸ್ತು ಓವರ್ ಆಲ್ ಟಾಸ್ಕ್ ನೋಡಿದಾಗ ಕಾಮೆಂಟ್ ಮಾಡಿ. ಅದರಲ್ಲಿ ಕೆಲವರು ಎಲ್ಲ ಉಡಾಲ್ಸ್ ಇರ್ತಾರೆ. ಮೋಕ್ಷಿತ ಕಾಲ್ ಮರ್ಚಿದ್ದಾಳೆ, ಮಂಜಣ್ಣ ಕಾಲ್ ಮರ್ಚಿದ್ದಾರೆ, ಅವ್ರದ್ದು ಉಸ್ತುವಾರಿ ಫೇವರ್ ಮಾಡಿದ್ರು. ಅವೆಲ್ಲ ಏನು ಇಲ್ಲ ಗುರು. ಲೈಟ್ ಆಗಿ ಒಂದ್ಸಲ ಮಾತ್ರ ಆ ತರ ಕಾಣಿಸುತ್ತೆ ಅಷ್ಟೇ. ಆ ಗೋಪುರ ಒಳಗಡೆಯಿಂದ ಇದ್ ಮಾಡಿದಾಗ ಅಷ್ಟು 1.5 ಗಂಟೆ ಆಚೆ ಕಡೆ ಕುತ್ಕೊಂಡು ಕಾಮೆಂಟ್ ಮಾಡ್ದಂಗಲ್ಲ ಅಲ್ಲಿ ಒಳಗಡೆ ಟಾಸ್ಕ್ ಆಡೋದು. ಅರ್ಥ ಮಾಡ್ಕೋಬೇಕು. ಸಕ್ಕದಾಗಿತ್ತು. ಇಬ್ರು ಎಫರ್ಟ್ಸ್ ನ ಮೆಚ್ಚಿ. ವಿನ್ನರ್ ಲಾಸ್ ಎಫರ್ಟ್ಸ್ ಇಂಪಾರ್ಟೆಂಟ್. ಬಿಗಿಲು ಏನಾದ್ರು ಅನ್ಕೊಳ್ಳಿ ಅಲ್ವಾ. ಟೂ ಗುಡ್ ಹೇಳ್ಬೇಕು ಇಬ್ಬರಿಗೂ. ಅದೆಲ್ಲ ಆದ್ಮೇಲೆ ನೆಕ್ಸ್ಟ್ ಫೈನಲ್ ಟಾಸ್ಕ್ ಭವ್ಯ ಮತ್ತೆ ಮೋಕ್ಷಿತ ಅವರಿಬ್ಬರ ನಡುವೆ ಒಬ್ರು ಸೆಲೆಕ್ಟ್ ಆಗ್ತಾರೆ, ಒಬ್ರು ಆಚೆ ಹೋಗ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾರೆ. ಅಲ್ಲಿ ಒಂದು ಟಾಸ್ಕ್ ಕೊಡ್ತಾರೆ. ಆ ಟಾಸ್ಕ್ ಏನು, ಟಿಕೆಟ್ ಟು ಪ್ಲೇ ಆಫ್ ಅಷ್ಟೇ. ಫಿನಾಲೆ ಟು ಪ್ಲೇ ಆಫ್. ಈಸಿ ಟಾಸ್ಕು. ಅದು ಫಸಲ್ ಜೋಡಿಸ್ಬೇಕಾಗುತ್ತೆ.
ಸಿಂಪಲ್ ಆಗಿರುತ್ತೆ. ಬಟ್ ಆದ್ರೆ ಒಂದು ಬಾಲ್ ಕೊಟ್ಟಿರ್ತಾರೆ, ಆ ಬಾಲ್ ಅನ್ನ ಪಜಲ್ ಒಳಗಡೆ ಮೇಲೆ ಇದರಲ್ಲಿ ಹಾಕಿದಾಗ ಅದು ಬರ್ತಾ ಇರುತ್ತೆ. ಈ ಕಡೆ ಅದನ್ನ ನೋಡೋದ ಇದನ್ನ ನೋಡೋದ ಕನ್ಫ್ಯೂಷನ್ ಅಲ್ಲಿ ಇರುತ್ತೆ ಗುರು, ಸಖತ್ ಕನ್ಫ್ಯೂಷನ್ ಆಗಿರುತ್ತೆ. ಬಟ್ ಭವ್ಯ ಅವರು ಸಕ್ಕತ್ತಾಗಿ ಟಾಸ್ಕ್ ಅನ್ನ ಆಡ್ತಾರೆ, ಕಂಪ್ಲೀಟ್ ಮಾಡ್ತಾರೆ. ಮೋಕ್ಷಿತ್ ಅವ್ರ ಕೈಯಲ್ಲಿ ಕಂಪ್ಲೀಟ್ ಮಾಡಕ್ಕೆ ಆಗೋದಿಲ್ಲ. ಭವ್ಯ ಅವರು ಗೆದ್ದಿದ ತಕ್ಷಣ ಮೋಕ್ಷಿತ್ ಅವ್ರೋಗಿ ನಿನ್ನ ಎಫರ್ಟ್ಸು ಸೂಪರ್ ಅಂತ ಹೇಳಿ ವಿನ್ ಆಗಿದ್ಯಾ ಅಂತ ಹೇಳ್ಬಿಟ್ಟು ಕಂಗ್ರ್ಯಾಚುಲೇಟ್ ಮಾಡ್ತಾರೆ. ಅದನ್ನ ಅಪ್ರಿಶಿಯೇಟ್ ಮಾಡಬೇಕು. ಭವ್ಯ ಅವರು ಕೂಡ ಮೋಕ್ಷಿತ್ ಅವ್ರು ಸೋತಿದ್ರು ಕೂಡ ನಿನ್ನ ಎಫರ್ಟ್ಸು ವಾರ ಪೂರ್ತಿ ಸೂಪರ್ ಆಗಿತ್ತು ಅಂತ ಅಂದ್ಬಿಟ್ಟು ಅವರು ಕಂಗ್ರ್ಯಾಚುಲೇಟ್ ಮಾಡಿ ಹಗ್ ಮಾಡ್ಕೊಂತಾರೆ. ಅದನ್ನ ಮೆಚ್ಚಬೇಕು. ಇದು ಬಿಹೇವಿಯರ್, ವ್ಯಕ್ತಿತ್ವ ಅಂದ್ರೆ ಇವುಗಳು ಬಿಗ್ ಬಾಸ್ ಹೌಸ್ ಅಲ್ಲಿ ತೋರಿಸೋದು ಅಲ್ವಾ. ಇಬ್ಬರಿಗೂ ಒಂದು ಹ್ಯಾಟ್ಸ್ ಅಪ್ ಗುರು ನನ್ನ ಕಡೆಯಿಂದ. ನಿಜವಾಗ್ಲೂ ಟ್ರೂ ಆಗಿರೋಂಥ ಒಂದು ಎಮೋಷನ್ಸ್ ತೋರಿಸಿದ್ರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಓವರ್ ಆಲ್ ಎಪಿಸೋಡ್ ನೋಡಿದಾಗ ತುಂಬಾ ಇತ್ತು ಗುರು. ಎಪಿಸೋಡ್ ಮಾತ್ರ ಸೂಪರ್ ಬ್ಲಾಕ್ ಬಸ್ಟರ್ ಎಪಿಸೋಡ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಹನುಮಂತಣ್ಣಗೆ ಒನ್ಸ್ ಅಗೈನ್ ವಿನ್ ಆದ್ರೆ ನನ್ನ ಕಡೆಯಿಂದ ಅಡ್ವಾನ್ಸ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ತಾ ಇದ್ದೀನಿ. ಓವರ್ ಆಲ್ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.